ತಮಿಳುನಿಂದಲೇ ಕನ್ನಡ ಹುಟ್ಟಿದ್ದು ಎಂದು ಹೇಳಿದ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಜಯಪುರ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಜಗದೇವ ಸೂರ್ಯವಂಶಿ ಮಾತನಾಡಿ, ಕನ್ನಡದ ಗಾಳಿ ಗಂಧ ಗೊತ್ತಿಲ್ಲದ ಮೂರ್ಖನಿಗೆ ಕನ್ನಡದ ಬಗ್ಗೆ ಮಾತನಾಡುವ ಹಕ್ಕು ಅವನಿಗಿಲ್ಲ. ಕನ್ನಡದ ನೆಲ ಜಲಭಾಷೆಗೆ ಧಕ್ಕೆ ತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಯಾವತ್ತಿಗೂ ಸಹ ಸಹಿಸುವುದಿಲ್ಲ ಎಂದು ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಕಿಡಿಕಾರಿದರು. ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ನಮ್ಮ ತಮಿಳಿನ ನಟ ಕನ್ನಡ ಭಾಷೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ನಮ್ಮ ಕನ್ನಡಿಗರಿಗೆ ಕೆರಳಿಸಿದ್ದಾರೆ. ಯಾವುದೇ ಕಾರಣಕ್ಕೆ ಅವರು ಸುಮ್ಮನೆ ಕೂಡಲೇಬಾರದು, ಕ್ಷಮೆ ಯಾಚಿಸಬೇಕು. ತಮಿಳಿನಿಂದ ಕನ್ನಡ ಹುಟ್ಟಿದ ಅನ್ನುವಂಥದ್ದು ಮಹಾ ತಪ್ಪು. ಅವನಿಗೆ ಭಾಷಾ ಜ್ಞಾನ ಇಲ್ಲ. ನಮ್ಮ ಕರ್ನಾಟಕದಲ್ಲೇ ಹುಟ್ಟುಕೊಂಡು ಕರ್ನಾಟಕದ ಅನ್ನ ತಿಂದು ಕನ್ನಡಿಗರಿಗೆ ಮೋಸ ಮಾಡುವಂಥ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ನಾವು ಸೌಮ್ಯ ಕನ್ನಡಿಗರು, ಎಲ್ಲರನ್ನೂ ನಾವು ಸಹೋದರರಂತೆ ನಾವು ಕಂಡುಕೊಳ್ತೀವಿ ಎಲ್ಲರಿಗೆ. ಅದು ಅವರು ದುರುಪಯೋಗ ಪಡ್ಕೊತಾ ಇದ್ದಾರೆ. ನಾವು ಎಷ್ಟೋ ಜನರಿಗೆ ಅವ್ರನ್ನೆಲ್ಲರೂ ನಾವು ಯಾರೂ ಭೇದ ಭಾವ ಮಾಡ್ಕೊಂಡಿಲ್ಲ. ನಮ್ಮ ಕನ್ನಡದ ನಟರಾಗಿರ್ಬೋದು, ತಮಿಳು ನಟರಾಗಿರ್ಬೋದು, ಹಿಂದಿ ನಟರಾಗಿರ್ಬೋದು, ಎಲ್ಲರನ್ನೂ ನಾವು ಪ್ರೀತಿ ವಿಶ್ವಾಸ ಕಾಯ್ಕೊಂಡು ಬರೋರು. ಆದರೂ ಈ ಥರ ದೇಶದ್ರೋಹಿ ಕೆಲಸ ಮಾಡ್ತಿರ್ತಾರೆ, ಕನ್ನಡಿಗ ದ್ರೋಹ ಬಗೆಯುವಂಥ ಕೆಲಸ ಮಾಡ್ತಿರ್ತಾರೆ. ಅದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು. ನೀವು ಎಷ್ಟೇ ಬಲಿಷ್ಠಿದ್ರೂ ನೀವು ಕನ್ನಡಕ್ಕೆ ಅವಮಾನ ಮಾಡಿದರೆ ನಾವು ಕನ್ನಡಿಗರು ಯಾವ ಕಾಲಕ್ಕೂ ಬಿಡೋದಿಲ್ಲ. ನಿಮ್ಮ ಘನತೆ ಗೌರವ ನೀವೇ ಕಡಿಮೆ ಮಾಡ್ಕೊಂಡಿದ್ದೀರಿ ಅಂತೇಳಿ ಇವತ್ತಿನ ದಿವಸ ನಾವು ಹೇಳಿಕ್ಕೆ ಇಚ್ಛಾಪಡ್ತೀವಿ. ನೀವು ಯಾವುದೇ ಕಾರಣಕ್ಕೆ ಕ್ಷಮೆ ನೀವು ಕೇಳಲಿಲ್ಲ ಅಂದರೆ ನಾಳೆ ಜೂನಕ್ಕೇನು 5ನೇ ತಾರೀಕಿಗೆ ನಿಮ್ಮದು ಹೊಸ ಫಿಲ್ಮ್ ಏನು ಬಿಡುಗಡೆ ಆಗ್ತದೆ, ಅದು ಯಾವ ಕಾರಣಕ್ಕೂ ನಿಮ್ಮನ್ನು ನಡೆಸಿಕೊಡೋದಿಲ್ಲ. ನಮ್ಮ ಸಂಘಟನೆ ಇಡೀ ರಾಜ್ಯಾದ್ಯಂತ 30 ಜಿಲ್ಲೆಯಾದ್ಯಂತ ಪ್ರತಿಯೊಬ್ಬರು ಉಗ್ರ ಹೋರಾಟಗಿಳಿತೀವಿ. ನಾವು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗೆ, ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಈಗ ಮನವಿ ಸಲ್ಲಿಸಿದ್ದೀವಿ. ಎಲ್ಲ ನಾವು ಸಹೋದರರು, ನಮ್ಮ ಸಂಘಟನೆ ಪದಾಧಿಕಾರಿಗಳೆಲ್ಲ ಸೇರಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಜಿಲ್ಲಾಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ.